ನಿರ್ದೇಶಕ ಹಾಗೂ ಹಲವಾರು ಪ್ರವೃತ್ತಿಯಲ್ಲಿ ತೊಡಗಿಕೊಂಡವರು. ವಿಷ್ಣುವರ್ಧನ್ ಅವರ ಮನೆತನದಲ್ಲಿ ಜೊತೆಯಾಗಿ ಬೆಳೆದವರು. ಕರ್ನಾಟಕ ತಮ್ಮನ್ನು ಅರಿಯದವರು ಯಾರೂ ಇಲ್ಲ. ಸಾಮಾಜಿಕ ಕೆಲಸಗಳಲ್ಲಿಯೂ ಕೈ ಜೋಡಿಸಿದವರು ನೀವು. ಇಂದು ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾ ತಮ್ಮನ್ನು ಇಲ್ಲಿವರೆ ಕರೆದು ಗೌರವಿಸಿದ್ದಾರೆ. ಆ ಗೌರವದ ಬಗ್ಗೆ ನಮ್ಮವರು ನಮ್ಮ ಹೆಮ್ಮೆ, ನೀವು ಸದಾ ನಮ್ಮ ಹೆಮ್ಮೆ, ಯಾಕಂದರೆ ನೀವು ನಮ್ಮವರು. ಅದಕ್ಕಾಗಿ ವಿಶೇಷ ಗೌರವವನ್ನು ಕೊಟ್ಟಿದ್ದೇವೆ. ನಿಮಗೆ ಈ ಸಮ್ಮೇಳನದ ಬಗ್ಗೆ ಏನು ಅನಿಸಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಪ್ರಪ್ರಥಮವಾಗಿ ತುಂಬ ಧನ್ಯವಾದಗಳು ಸರ್. ಬಹಳ ಸಂತೋಷ ಇದೆ. ಈ ಥರದ ಒಂದು ಸಮ್ಮೇಳನ ನಾನು ನೋಡಿರಲಿಲ್ಲ. ಅದು ಬ್ರಾಹ್ಮಣ ಮಹಾಸಭೆಯ ಒಂದು ಸಂಭ್ರಮ, ಸುವರ್ಣ ಸಂಭ್ರಮ. ಈ ಒಂದು ಸಂದರ್ಭದಲ್ಲಿ ನಾನು ಬಂದಿರೋದೇ ನನಗೆ ತುಂಬ ಒಂದು ಹೆಮ್ಮೆ ಅನ್ನಿಸ್ತಿದೆ. ಅದರ ಜೊತೆಗೆ ಇದು ವಿಶ್ವಾಮಿತ್ರ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಸಮಾರಂಭ, ಈ ಒಂದು ಸಮ್ಮೇಳನ. ಹೌದು, ವಿಶ್ವಾಮಿತ್ರ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ನನ್ನ ಗೋತ್ರ ಕೂಡ ವಿಶ್ವಾಮಿತ್ರನೇ. ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಅವರು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಏನಿದೆ ಅಂತಂದರೆ, ನಾವು ಸಕಾರಾತ್ಮಕ ಚಿಂತನೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋದಿದೆ. ಇದು ಒಂದು ಒಗ್ಗಟ್ಟನ್ನು ತೋರಿಸೋದಿದೆ, ಆ ಒಗ್ಗಟ್ಟನ್ನು ಸಮಾಜಕ್ಕೆ ತೋರಿಸೋದಿದೆ. ಅದರ ಜೊತೆಗೆ ನಾವೇ ಒಂದು ಅದರ ಒಂದು ಅರಿವು ನಮಗಾಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಒಗ್ಗಟ್ಟು, ಈ ಒಂದು ಶಕ್ತಿ ಪ್ರದರ್ಶನ. ಆದರೆ ಇದು ಕೇವಲ ಸ್ವಾರ್ಥಕ್ಕೋಸ್ಕರ ಅಲ್ಲ. ಈ ಒಗ್ಗಟ್ಟಿಂದ ಸಮಾಜಕ್ಕೆ ನಾವು ಏನು ಮಾಡ್ತೀವಿ, ಸಮಾಜಕ್ಕೆ ನಾವು ಯಾವ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ. ವಸುಧೈವ ಕುಟುಂಬಕಂ ಅನ್ನೋ ಒಂದು ಮಾತನ್ನು ನಾನು ತುಂಬ ನಂಬ್ತೀನಿ, ಪಾಲಿಸ್ತೀನಿ ಕೂಡ. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಬ್ರಾಹ್ಮಣ ಸಮಾಜ ಇಡೀ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ನಮ್ಮ ಬೃಹತ್ ಕುಟುಂಬ ಏನಿದೆ, ಆ ಕುಟುಂಬಕ್ಕೋಸ್ಕರ ಏನು ಮಾಡುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ಶ್ರಮಿಸ್ತೀನಿ. ನನ್ನ ರೀತಿಯಲ್ಲಿ ಅಳಿಲು ಸೇವೆಯನ್ನು ನಾನು ಮಾಡ್ತೀನಿ. ತಮ್ಮ ನುಡಿಗಳಿಗೆ ಧನ್ಯೋಸ್ಮಿ. ಬಹಳಷ್ಟು ಚಿಂತನೆಗಳನ್ನು ಮುಂದಿಟ್ಟಿದ್ದೀರಾ, ಅದು ಎಲ್ಲರೂ ಪಾಲನೆ ಮಾಡುವಾಗ ಇರಲಿ. ಆ ಭುವನೇಶ್ವರಿ ತಾಯಿ ಸದಾ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕೊಂಡೋಗಲಿ ನಮ್ಮ ಆಶಯ. ತುಂಬ ಧನ್ಯವಾದ.